ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಎನರ್ಜಿಗಳು, ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನೀವು ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಮನಸ್ಸಾರೆ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ಆ ವ್ಯಕ್ತಿ ಮತ್ತು ನಿಮ್ಮ ನಡುವೆ ನಡೆದಿರುವ ಬ್ಯೂಟಿಫುಲ್ ಆಗಿರುವ ಮೊಮೆಂಟ್ಸ್ ಆಗಿರಬಹುದು ಅಥವಾ ನೆನಪುಗಳಾಗಿರ್ಬೋದು, ಎಲ್ಲವನ್ನು ನೀವು ನೆನಪು ಮಾಡ್ಕೊಳ್ಳಿ. ಆಗ ನೀವು ಸರಿಯಾಗಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಈ ರೀಡಿಂಗಲ್ಲಿ ಕೆಲವು ಲಕ್ಕಿ ನಂಬರ್ಗಳು ಕಾಣಿಸ್ತಾ ಇದೆ. ಈ ಲಕ್ಕಿ ನಂಬರ್ ಅನ್ನೋದು ನಿಮ್ಮ ಬರ್ತ್ ನಂಬರ್ ಆಗಿರಬಹುದು ಅಥವಾ ನಿಮಗೆ ತುಂಬ ಸ್ಪೆಷಲ್ ಆಗಿರುವ ನಂಬರ್ ಕೂಡ ಆಗಿರಬಹುದು. ಅಥವಾ ನೀವು ಯಾರ ಬಗ್ಗೆ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ಗೆ ತುಂಬ ಇಂಪಾರ್ಟೆಂಟ್ ನಂಬರ್ ಆಗಿರ್ಬೋದು, ಇವರ ಬರ್ತ್ ನಂಬರ್ ಆಗಿರ್ಬೋದು ಅಥವಾ ಇವರಿಗೆ ಬೇಕಾಗಿರುವಂತಹ ಸ್ಪೆಷಲ್ ನಂಬರ್ ಕೂಡ ಆಗಿರ್ಬೋದು. ಇಲ್ಲಿ ಯಾವ ನಂಬರ್ಸ್ ಎಲ್ಲ ಕಾಣಿಸ್ತಾ ಇದೆ ಅಂದರೆ ನಂಬರ್ 2, ನಂಬರ್ 9, 11, 15, 17, 23 ಈ ನಂಬರ್ಸ್ಗಳು ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಈಗ ನಿಮ್ಮಿಬ್ಬರ ನಡುವಿನ ಎನರ್ಜಿಯ ಪ್ರಕಾರ ನೋಡೋದಾದರೆ ಈ ರಿಲೇಷನ್ಶಿಪ್ ಒಂದು ಹಂತವನ್ನು ಮೀರಿ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ರೀತಿ ಮಾಡೋದು, ಕೇರ್ ಮಾಡೋದು, ವೆಯ್ಟ್ ಮಾಡುವ ಸಮಯ ಎಲ್ಲವೂ ಮೀರಿ ಹೋಗಿದೆ. ನೀವು ಈ ಪರ್ಸನ್ಗಾಗಿ ಎಲ್ಲವನ್ನ ಮಾಡಿದ್ದೀರಾ ಅನ್ನೋ ಎನರ್ಜಿ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ನಿಮ್ಮನ್ನು ನೀವು ಸೆಕೆಂಡ್ ಪ್ರಯಾರಿಟಿಯನ್ನು ಕೊಟ್ಕೊಂಡಿದ್ದೀರಾ, ಅವರಿಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಟ್ಟಿದ್ದೀರಾ. ಇವರಿದ್ದರೆ ಸಾಕು ಅನ್ನೋ ಮನೋಭಾವದಲ್ಲಿ ನೀವು ಇಲ್ಲಿವರೆಗೂ ಇದ್ರಿ. ಅಂದರೆ ನಿಮ್ಮಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನೀವು ಈ ಪರ್ಸನ್ಗೋಸ್ಕರ ಎಲ್ಲವನ್ನ ಮಾಡಿದ್ದೀರಾ. ಇವರಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದೀರಾ. ಇವರನ್ನು ಅಷ್ಟೊಂದು ಎತ್ತರದ ಹೈ ಪ್ಲೇಸಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಕೊಂಡಿದ್ರಿ. ಇವ್ರು ಏನು ಹೇಳಿದ್ರು ನಿಮಗೆ ಎಲ್ಲದಕ್ಕೂ ಒಪ್ಪಿಗೆ ಇತ್ತು. ಯಾವುದಕ್ಕೂ ಕೂಡ ನೀವು ಇವರನ್ನು ಹರ್ಟ್ ಮಾಡಿಲ್ಲ. ಅಂದರೆ ಈ ವ್ಯಕ್ತಿ ಅಂದರೆ ನಿಮಗೆ ಅಷ್ಟೊಂದು ಪ್ರೀತಿ ಅನ್ನೋದು ಇತ್ತು. ನಿಮ್ಮಿಂದ ಎಷ್ಟು ಸಾಧ್ಯ ಇದೆಯೋ 100% ಅಲ್ಲ 200% ಈ ರಿಲೇಷನ್ಶಿಪ್ಗೋಸ್ಕರ ಕೊಟ್ಟಿದ್ದೀರಾ. ಈ ರಿಲೇಷನ್ಶಿಪ್ ಅನ್ನೋದು ನಿಮ್ಮ ಕನಸಾಗಿತ್ತು, ನಿಮ್ಮ ಹ್ಯಾಪಿನೆಸ್ ಆಗಿತ್ತು, ನಿಮ್ಮ ಟೈಮ್ ಆಗಿತ್ತು. ಎಲ್ಲವನ್ನು ಈ ಒಬ್ಬ ವ್ಯಕ್ತಿಗಾಗಿ ನೀವು ಕೊಟ್ಟಿದ್ದೀರಾ. ನಿಮ್ಮ ಇಡೀ ಲೈಫನ್ನು ನೀವು ತುಂಬಾ ಇಂಪಾರ್ಟೆನ್ಸನ್ನು ಈ ಪರ್ಸನ್ಗೋಸ್ಕರ ಕೊಟ್ಟಿದ್ರಿ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ಗಾಗಿ ನೀವು ತುಂಬ ಕಾಲ ವೆಯ್ಟ್ ಮಾಡಿದ್ದೀರಾ. ಅಂದರೆ ಇವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಇವತ್ತು ಬದಲಾಗಬಹುದು, ನಾಳೆ ಬದಲಾಗಬಹುದು ಅಥವಾ ಒಂದು ದಿನ ಬದಲಾಗ್ತಾರೆ, ಒಂದು ದಿನ ನನ್ನ ಪ್ರೀತಿ ಇವ್ರಿಗೆ ಗೊತ್ತಾಗುತ್ತೆ ಅಂತ ನೀವು ಕಾಯ್ತಾನೆ ಇದ್ರಿ, ವೆಯ್ಟ್ ಮಾಡ್ತಾನೆ ಇದ್ರಿ. ಆದರೆ ಎನರ್ಜಿಯ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ಅಷ್ಟೊಂದು ವ್ಯಾಲ್ಯೂವನ್ನು ಈ ಪರ್ಸನ್ಗೆ ಕೊಟ್ಟಿದ್ರು. ನಿಮಗೆ ಬೇಕಾದಂತಹ ಪ್ರೀತಿ ಅನ್ನೋದಾಗಲಿ, ರೆಸ್ಪೆಕ್ಟ್ ಅನ್ನೋದು ಆಗಲಿ, ವ್ಯಾಲ್ಯೂ ಅನ್ನೋದು ಆಗಲಿ ಆ ಕಡೆಯಿಂದ ಸಿಗ್ತಾ ಇಲ್ಲ. ನಿಮ್ಮಿಬ್ಬರ ನಡುವೆ ಟ್ರಸ್ಟ್ ಇಶ್ಯೂ ಅನ್ನೋದು ಕಾಣಿಸ್ತಾ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಾಣಿಸ್ತಾ ಇದೆ, ಇಬ್ಬರ ನಡುವೆ ಡೌಟ್ಸ್ ಅನ್ನೋದು ಕಾಣಿಸ್ತಾ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಕೂಡ ಬಂದಿರಬಹುದು. ಇವೆಲ್ಲ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಹೇಳೋದಾದರೆ ಒಬ್ಬರ ಮೇಲೆ ಒಬ್ಬರಿಗೆ ಸಂಪೂರ್ಣವಾಗಿ ಬಿಲೀವ್ ಅನ್ನೋದು ಇಲ್ಲ. ಯಾರೋ ಒಬ್ಬರ ಮನಸ್ಸಿನಲ್ಲಿ ಈ ಡೌಟ್ ಅನ್ನೋದು ಬಂದಿರ್ಬೋದು. ಇವರು ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತಾರಾ, ನಾನು ಇವರಿಗೆ ಇಷ್ಟು ಇಂಪಾರ್ಟೆಂಟ್ನ ಕೊಟ್ಟರೂ ಕೂಡ ಯಾಕೆ ಇವರು ಈ ರೀತಿ ಮಾಡ್ತಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಡೌಟ್ ಅನ್ನೋದು ಬಂದಿರಬಹುದು. ಹಲವಾರು ವಿಷಯಗಳ ಬಗ್ಗೆ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳು ಕಾಡ್ತಾ ಇರಬಹುದು. ಈ ರಿಲೇಷನ್ಶಿಪ್ಪಲ್ಲಿ 1 ಸೈಡೆಡ್ ಎಫರ್ಟ್ ಅಂತ ಕಾಣಿಸ್ತಾ ಇದೆ. ನಿಮ್ಮ ಕಡೆಯಿಂದ ತುಂಬ ಲವ್ ಕಾಣಿಸ್ತಾ ಇದೆ, ತುಂಬ ಎಫರ್ಟ್ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. 1 ಸೈಡೆಡ್ ವೇಟಿಂಗ್ ಅನ್ನೋದು ಕಾಣಿಸ್ತಾ ಇದೆ. ನೀವು ಈ ಪರ್ಸನ್ನ ತುಂಬ ಕಾಯ್ತಾ ಇದ್ದೀರಾ. ಇವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ, ನಿಮಗೆ ವ್ಯಾಲ್ಯೂ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನೀವು ತುಂಬ ಕಾಯ್ತಾ ಇದ್ದೀರಾ. ಏನೇ ಈ ರಿಲೇಷನ್ಶಿಪ್ಪಲ್ಲಾದರೂ ನೀವಾಗೇ ಸಾರಿ ಕೇಳ್ತೀರಾ, ನೀವಾಗೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ. ಈ ರಿಲೇಷನ್ಶಿಪ್ಗೋಸ್ಕರ, ಈ ವ್ಯಕ್ತಿಗೋಸ್ಕರ ನೀವು ತುಂಬ ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಎಲ್ಲ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ. ಅವ್ರಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀರಾ. ಬಟ್ ಅದೇ ಮಟ್ಟದ ಪ್ರಯತ್ನ ಆ ಕಡೆಯಿಂದ, ಆ ಪರ್ಸನ್ ಕಡೆಯಿಂದ ಕಾಣಿಸ್ತಾ ಇಲ್ಲ.
ಬಟ್ ನಿಮಗೆ ಗೊತ್ತಿದೆ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಎಷ್ಟು ಹರ್ಟ್ ಆಗ್ತಾ ಇದೆ, ಈ ಪರ್ಸನ್ ನಿಮಗೆ ಎಷ್ಟು ಹರ್ಟ್ ಮಾಡ್ತಾ ಇದ್ದಾರೆ, ಇವರ ಬಿಹೇವಿಯರ್ ಯಾವ ರೀತಿ ಇದೆ, ಇವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ. ಆದರೂ ಕೂಡ ಈ ರಿಲೇಷನ್ಶಿಪ್ಪನ್ನು ನೀವು ಬಿಡ್ತಾ ಇಲ್ಲ, ಬಿಡುವ ಮನಸ್ಸು ನಿಮಗೆ ಬರ್ತಾ ಇಲ್ಲ. ನಾನು ಏನೇ ಆದರೂ ಕೂಡ ಈ ರಿಲೇಷನ್ಶಿಪ್ಪನ್ನು ಬಿಡಬಾರ್ದು, ಇವರು ಬದಲಾಗ್ತಾರೆ, ನನ್ನ ಪ್ರೀತಿ ಗೆಲ್ಲುತ್ತೆ ಅನ್ನೋ ರೀತಿ ನೀವು ನಿಮ್ಮ ಲೈಫ್ನಲ್ಲಿ ಹೋಪ್ ಇನ್ನೂ ಕೂಡ ಇಟ್ಕೊಂಡಿದ್ದೀರಾ. ಅದರ ಬಗ್ಗೆ ಇನ್ನೂ ಕನಸು ಕಾಣ್ತಾ ಇದ್ದೀರಾ. ಈ ರಿಲೇಷನ್ಶಿಪ್ ಸರಿಯಾಗುತ್ತೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ನಡುವೆ ಕೆಲವರಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು. ನೀವು ಮಾತಾಡೋದು ಕಡಿಮೆ ಆಗಿರ್ಬೋದು, ಡಿಸ್ಟೆನ್ಸ್ ಅನ್ನೋದು ಜಾಸ್ತಿ ಆಗಿರಬಹುದು. ಈ ರೀತಿಯ ಸಿಚುವೇಶನ್ ಕೂಡ ಇಲ್ಲಿ ಕೆಲವರಲ್ಲಿ ಬಂದಿರಬಹುದು. ಬಟ್ ಕಾಂಟ್ಯಾಕ್ಟ್ ಇಲ್ದಿದ್ರೂ ಕೂಡ ಮನಸ್ಸಿನಲ್ಲಿ ನೀವು ಇನ್ನೂ ಭರವಸೆಯನ್ನು ಇಟ್ಕೊಂಡು ಈ ಪರ್ಸನ್ಗಾಗಿ ವೆಯ್ಟ್ ಮಾಡ್ತಾ ಇರುವ ರೀತಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ ಕಡೆಯಿಂದ ಮೆಸೇಜ್ ಬರಬಹುದು ಅಂತ, ಅಥವಾ ಈ ಪರ್ಸನ್ ನಿಮಗೆ ಕಾಲ್ ಮಾಡಬಹುದು ಅಂತ, ಅಥವಾ ನಿಮ್ಮನ್ನು ನೀವು ಈ ಪರ್ಸನ್ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ನೀವು ಅಂದ್ಕೊಳ್ತಿದ್ದೀರಾ. ಹೋಪ್ ಬಿಡೋದಕ್ಕೆ ನಿಮಗೆ ಮನಸ್ಸು ಬರ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಪರ್ಸನ್ ಯಾವ ರೀತಿಯ ಬಿಹೇವಿಯರ್ ತೋರಿಸಿದ್ರು ಕೂಡ, ನಿಮಗೆ ಎಷ್ಟೇ ನೋವು ಮಾಡಿದ್ರು ಕೂಡ, ಅವರ ಮಾತಿನಿಂದ ನಿಮ್ಮನ್ನು ಎಷ್ಟೇ ದೂರ ತಳ್ಳಿದ್ರು ಅಥವಾ ನಿಮ್ಮಿಂದ ಎಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಕೂಡ ಈ ಪರ್ಸನ್ ನಿಮಗೆ ಬೇಕು ಅನ್ನೋ ರೀತಿ ನಿಮ್ಮ ಬಿಹೇವಿಯರ್ ಇದೆ. ಈ ಪರ್ಸನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಇಟ್ಕೊಂಡಿದ್ದೀರಾ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ಮುಂದೆ ಏನಾಗಬಹುದು ಅಂತ ನೋಡೋದಾದರೆ, ಮುಂದಿನ ದಿನಗಳಲ್ಲಿ ನಿಮ್ಮ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮೊಳಗೆ ಒಂದು ಪವರ್ ಬರುವ ಸಾಧ್ಯತೆ ತುಂಬ ಇದೆ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಮೊದಲನೇ ಬಾರಿ ನಿಮ್ಮ ಮನಸ್ಸು ನಿಮ್ಮನ್ನು ತುಂಬ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ತುಂಬ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ನಾನು ಸರಿ ಮಾಡ್ತಾ ಇದ್ದೀನಾ, ನನಗೆ ಸಿಗ್ತಾ ಇರೋ ಪ್ರೀತಿ ಸಾಕಾ, ನಾನು ನನ್ನ ಲೈಫ್ನ ನಾನೇ ಹಾಳು ಮಾಡ್ಕೊಳ್ತಾ ಇದ್ದೀನಾ, ಈ ವ್ಯಕ್ತಿಗೋಸ್ಕರ ನಾನು ಇಷ್ಟೆಲ್ಲ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀನಲ್ಲ, ಅಲ್ಲಿಂದ ನನಗೆ ಬೇಕಾಗಿರುವ ರೆಸ್ಪೆಕ್ಟ್ ಅನ್ನೋದು ಸಿಗ್ತಾ ಇದೆಯಾ, ಲವ್ ಅನ್ನೋದು ಸಿಗ್ತಾ ಇದೆಯಾ, ಕೇರ್ ಅನ್ನೋದು ಸಿಗ್ತಾ ಇದೆಯಾ ಅಂತ ನಿಮ್ಮನ್ನು ನೀವು ಕ್ವಶನ್ ಮಾಡಿಕೊಳ್ಳುವಂತಹ ಸಿಚುವೇಶನ್ ನಿಮ್ಮ ಲೈಫ್ನಲ್ಲಿ ಬರಬಹುದು. ಅಂದರೆ ನೀವು ಯೋಚನೆ ಮಾಡಬಹುದು, ನೀವು ತುಂಬ ಸ್ಟ್ರಾಂಗ್ ಆಗಬಹುದು, ನಿಮ್ಮ ಲೈಫ್ ಬಗ್ಗೆ ನೀವು ಒಂದು ಡಿಸಿಷನನ್ನು ಆ್ಯಕ್ಷನನ್ನು ತಗೊಳ್ಳುವಂತಹ ಸಂದರ್ಭ ಬರುವ ರೀತಿ ಇಲ್ಲಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಕೆಲವರ ರಿಲೇಷನ್ಶಿಪ್ ಏನಾದರೂ ತುಂಬ ಟಾಕ್ಸಿಕ್ ಆಗಿದ್ರೆ, ಈ ಪರ್ಸನ್ ಕಡೆಯಿಂದ ತುಂಬ ಮಿಸ್ಬಿಹೇವ್ ಏನಾದರೂ ಆಗಿದ್ರೆ, ಡಿಸ್ರೆಸ್ಪೆಕ್ಟ್ ಏನಾದರೂ ನಿಮಗೆ ಸಿಗ್ತಾ ಇದ್ದರೆ, ನಿಮ್ಮನ್ನು ತುಂಬ ಇಗ್ನೋರ್ ಮಾಡಿದರೆ, ಅಂದರೆ ಇವೆಲ್ಲ ತುಂಬ ಜಾಸ್ತಿ ಇದ್ದರೆ, ನೀವು ಒಂದು ದಿನ ಧೈರ್ಯ ಮಾಡಿ ಇಷ್ಟೇ ಸಾಕು ಈ ರಿಲೇಷನ್ಶಿಪ್ ಅಂತ ಇಲ್ಲಿಗೆ ಎಂಡ್ ಮಾಡುವ ಸಾಧ್ಯತೆ ಕೂಡ ಇದೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಸಾಧ್ಯತೆ ಕೂಡ ಇದೆ. ಎಮೋಷ್ನಲಿ ಡಿಟ್ಯಾಚ್ಮೆಂಟನ್ನು ಬೆಳೆಸ್ಕೊಳ್ಳುವ ಸಾಧ್ಯತೆ ಕೂಡ ಇದೆ. ಕಂಪ್ಲೀಟ್ಲಿ ಲೈಫ್ ಲಾಂಗ್ ರಿಲೇಷನ್ಶಿಪ್ಪಲ್ಲಿ ನೀವು ಸಪ್ರೇಷನ್ ಕೂಡ ಆಗ್ಬೋದು ಈ ಪರ್ಸನ್ನಿಂದ. ಅಂದರೆ ನೀವು ತುಂಬ ಈ ರಿಲೇಷನ್ಶಿಪ್ಪಲ್ಲಿ ಟಾಕ್ಸಿಕ್ ಏನಾದರೂ ಈ ಪರ್ಸನ್ ಕಡೆಯಿಂದ ನಿಮಗೆ ಬರ್ತಾ ಇದ್ದರೆ, ಈ ಪರ್ಸನ್ ಏನಾದರೂ ಟಾಕ್ಸಿಕ್ ಆಗಿದ್ದರೆ ಈ ರೀತಿ ಆಗುವ ಸಾಧ್ಯತೆ ಕೂಡ ತುಂಬ ಇದೆ. ಮುಂದಿನ ನಿಮ್ಮ ಲೈಫ್ನಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಾನು ಹೇಳ್ತಾ ಇರುವುದು, ನಿಮ್ಮ ಲೈಫ್ಗೆ ಒಬ್ಬ ಹೊಸ ವ್ಯಕ್ತಿ ಬರಬಹುದು. ಅವರು ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಳ್ಬಹುದು, ನಿಮ್ಮ ಪ್ರೀತಿಗೆ ಹೆಚ್ಚು ವ್ಯಾಲ್ಯೂವನ್ನು ಕೊಡುವ ವ್ಯಕ್ತಿ ಆಗಿರಬಹುದು. ಇದು ಒಂದು ಫ್ರೆಂಡ್ಶಿಪ್ ಕೂಡ ಆಗಿರ್ಬೋದು. ಅಂದರೆ ನಿಮ್ಮ ಲೈಫ್ನಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ ಅಂದರೆ ಫ್ರೆಂಡ್ಶಿಪ್ ರೀತಿಯಲ್ಲಿ ಕೂಡ ಬರ್ಬೋದು, ಅಥವಾ ಪ್ಯೂರ್ ಲವ್ ಕನೆಕ್ಷನ್ ಕೂಡ ಆಗಿರುವ ಸಾಧ್ಯತೆ ತುಂಬ ಇದೆ. ಇನ್ನು ಕೆಲವರ ಎನರ್ಜಿ ಪ್ರಕಾರ ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ ಮತ್ತು ನಿಮ್ಮ ನಡುವೆ ಹಾನೆಸ್ಟ್ ಆಗಿ ಕಾನ್ವರ್ಸೇಷನ್ ಆಗುವಂತಹ ಸಾಧ್ಯತೆ ಇದೆ. ಇಬ್ಬರು ಕೂಡ ಕೂತ್ಕೊಂಡು ಸರಿಯಾಗಿ ಮಾತಾಡಬಹುದು. ಏನೇ ವಿಷಯಗಳಿದ್ರೂ ಅದನ್ನು ಹೇಳ್ಕೋಬಹುದು. ನೀವು ಅದಕ್ಕಾಗಿ ಒತ್ತಾಯ ಮಾಡಬಹುದು. ಈ ಪರ್ಸನ್ನ ಇಂಟೆನ್ಷನ್ ಏನಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳುವ ಸಾಧ್ಯತೆ ತುಂಬ ಇದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಅನ್ನೋ ರೀತಿ ನಿಮಗೆ ಅರ್ಥ ಆಗಬಹುದು. ಈ ಪರ್ಸನ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವ ಸಾಧ್ಯತೆ ಕೂಡ ತುಂಬ ಇದೆ. ಈ ಪರ್ಸನ್ಗೆ ಯಾವ ರೀತಿ ನೀವು ಅಂತ ಎಲ್ಲವೂ ಕೂಡ ಅರ್ಥ ಆಗಬಹುದು. ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ಈ ಪರ್ಸನ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವ ಸಾಧ್ಯತೆ ಕೂಡ ಇದೆ. ಅಂದರೆ ಮತ್ತೆ ಕಂಟಿನ್ಯೂ ಮಾಡುವ ಸಾಧ್ಯತೆ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ಬರಬಹುದು. ಇವರು ಇಷ್ಟು ದಿನ ಮಾಡಿದ್ದು ತಪ್ಪು ಅಂತ ಈ ಪರ್ಸನ್ನ ಮನಸ್ಸಿಗೆ ಅನ್ನಿಸುವ ಸಾಧ್ಯತೆ ಕೂಡ ಇದೆ. ಕೆಲವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ನಿಮ್ಮ ಜೀವನದ ಕಂಟ್ರೋಲ್ ಅನ್ನೋದು ನಿಮ್ಮ ಕೈಯಲ್ಲಿದೆ. ನೀವು ಏನು ಆಯ್ಕೆ ಮಾಡ್ಕೊಳ್ತೀರೋ ಅದರ ಮೇಲೆ ಈ ರಿಲೇಷನ್ಶಿಪ್ ಅನ್ನೋದು ನಿಲ್ಲುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ನಿಮ್ಮ ಜೀವನದ ಕಂಟ್ರೋಲ್ ಅನ್ನೋದು ನೀವೇ ಹಿಡ್ಕೊಳ್ತೀರಾ. ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ನೀವು ಸ್ಟ್ರಾಂಗ್ ಆಗಿರುವ ಒಂದು ಆ್ಯಕ್ಷನನ್ನು ತಗೊಳ್ಳುವ ಸಾಧ್ಯತೆ ತುಂಬ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ನಿಮ್ಮ ಮತ್ತು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫ್ನಲ್ಲಿ ಏನು ಆಗಬಹುದು ಅನ್ನೋ ರೀತಿ ಇಲ್ಲಿ ಎನರ್ಜಿಯ ಮೂಲಕ ನೋಡುವ ಪ್ರಯತ್ನವನ್ನು ಮಾಡಿದ್ದೀವಿ.
ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ಮನಸ್ಸಾರೆ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ಈ ವ್ಯಕ್ತಿ ಮತ್ತು ನಿಮ್ಮ ನಡುವೆ ನಡೆದಿರುವಂತಹ ಒಂದು ಒಳ್ಳೆಯ ಮೆಮೊರೀಸ್ನ, ಬ್ಯೂಟಿಫುಲ್ ಮೆಮೊರೀಸ್ನ ನೀವು ನೆನಪು ಮಾಡ್ಕೊಳ್ಳಿ. ಆಗ ನಿಮಗೆ ಈ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ಬೋದು. ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ನಿಮಗೆ ಬೇಕಾಗಿರುವ ವ್ಯಕ್ತಿ ಆಗಿರ್ಬೋದು. ಇವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರಬಹುದು, ಅಥವಾ ನಿಮ್ಮ ರಿಲೇಟಿವ್ ಆಗಿರ್ಬೋದು, ಅಥವಾ ಇವರು ನಿಮ್ಮ ಲವರ್ ಆಗಿರಬಹುದು, ಎಕ್ಸ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಕ್ರಶ್ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ತುಂಬ ಗಂಭೀರವಾಗಿ ಪ್ರಭಾವ ಬೀರಿದ ವ್ಯಕ್ತಿ ಆಗಿರಬಹುದು. ಈ ರೀಡಿಂಗಲ್ಲಿ ಕೆಲವು ನಂಬರ್ಸ್ಗಳು ಇಲ್ಲಿ ಕಾಣಿಸ್ತಾ ಇದೆ. ಈ ನಂಬರ್ಸ್ಗಳು ನಿಮ್ಮ ಬರ್ತ್ ಡೇಟ್ ಆಗಿರ್ಬೋದು, ಅಥವಾ ಈ ಪರ್ಸನ್ನ ಬರ್ತ್ ಡೇಟ್ ಆಗಿರ್ಬೋದು, ಅಥವಾ ನಿಮಗೆ ಅಥವಾ ಇವ್ರಿಗೆ ತುಂಬ ಸ್ಪೆಷಲ್ ಆಗಿರುವ ನಂಬರ್ ಕೂಡ ಆಗಿರಬಹುದು. ಈ ನಂಬರ್ಸ್ ನಿಮಗೆ ಮತ್ತೆ ಮತ್ತೆ ಲೈಫ್ನಲ್ಲಿ ಕಾಣಿಸ್ತಾ ಇರ್ಬೋದು. ಆ ರೀತಿಯ ಸ್ಪೆಷಲ್ ನಂಬರ್ ಕೂಡ ಆಗಿರಬಹುದು. ಇಲ್ಲಿ ಕಾಣಿಸ್ತಾ ಇರುವ ನಂಬರ್ಸ್ಗಳಂದರೆ ನಂಬರ್ 9, ನಂಬರ್ 12, ನಂಬರ್ 19, 3, 17, 27, 30. ಈ ನಂಬರ್ಸ್ಗಳು ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈಗ ನಿಮ್ಮಿಬ್ಬರ ನಡುವಿನ ಎನರ್ಜಿಯನ್ನು ನೋಡೋದಾದರೆ ಈ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಪ್ರೀತಿ ಇದೆ, ತುಂಬ ಕನೆಕ್ಷನ್ ಇದೆ, ತುಂಬ ಎಮೋಷ್ನಲ್ ಬಾಂಡ್ ಅನ್ನೋದು ನಿಮ್ಮಿಬ್ಬರ ನಡುವೆ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ನೀವಿಬ್ಬರ ರಿಲೇಷನ್ಶಿಪ್ ಮೇಲೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನೋದು ಈಗ ಪ್ರೆಸೆಂಟಲ್ಲಿ ಬಂದಿರಬಹುದು. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಬಂದಿರುವ ಸಾಧ್ಯತೆ ಇದೆ. ಇಲ್ಲಿ ಥರ್ಡ್ ಪಾರ್ಟಿನ ಒಬ್ಬ ಕೇವಲ ರೊಮ್ಯಾಂಟಿಕ್ ವ್ಯಕ್ತಿ ಅಂತ ತಗೊಳ್ಳುವ ಸಾಧ್ಯತೆ ಬರೋದಿಲ್ಲ. ಅಂದರೆ ಕೇವಲ ರೊಮ್ಯಾಂಟಿಕ್ ವ್ಯಕ್ತಿ ಯಾವುದೋ ಒಬ್ಬ ವ್ಯಕ್ತಿ ಅಂತ ಅಂದ್ಕೊಳ್ಳೋದಲ್ಲ. ಈ ಥರ್ಡ್ ಪಾರ್ಟಿ ಅನ್ನೋದು ಫ್ಯಾಮಿಲಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸೊಸೈಟಿಯ ಪ್ರೆಷರ್ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಕೂಡ ಆಗಿರಬಹುದು. ಇದು ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಬಹಳ ಜನರಿಗೆ ಥರ್ಡ್ ಪಾರ್ಟಿ ಅನ್ನೋದು ಮಧ್ಯದಲ್ಲಿ ಬಂದಿರಬಹುದು. ಹಾಗಾಗಿ ಕೂಡ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಗಿರುವ ಚಾನ್ಸಸ್ ತುಂಬ ಇದೆ. ಅಥವಾ ನಿಮ್ಮಿಬ್ಬರ ನಡುವೆ ಜಗಳ ಆಗಿರ್ಬೋದು, ಸಪ್ರೇಷನ್ ಪೀರಿಯಡ್ ಈಗ ಪ್ರೆಸೆಂಟಲ್ಲಿ ಇರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಕೂಡ ಬಂದಿರಬಹುದು. ಕೆಲವರು ಒಬ್ಬರನ್ನೊಬ್ಬರು ಬ್ಲಾಕ್ ಮಾಡಿರಬಹುದು, ಮಾತಾಡದೇ ಇರುವ ಸಿಚುವೇಶನ್ ಬಂದಿರಬಹುದು. ನೀವು ಈ ಪರ್ಸನ್ನ ಬ್ಲಾಕ್ ಮಾಡಿರುವ ಸಾಧ್ಯತೆ ಇದೆ, ಅಥವಾ ಈ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರುವ ಸಾಧ್ಯತೆ ಇದೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಈಗೋ ಅನ್ನೋದು ಬಂದಿರಬಹುದು, ಸೈಲೆನ್ಸ್ ಅನ್ನೋದು ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು. ನೀವು ಇವರ ಮೇಲೆ ಬೇಸರ ಪಟ್ಕೊಂಡಿರಬಹುದು ಯಾವುದೋ ಒಂದು ವಿಷಯದ ಬಗ್ಗೆ, ಅಥವಾ ಈ ಪರ್ಸನ್ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿರಬಹುದು, ಬೇಸರ ಪಟ್ಕೊಂಡಿರಬಹುದು. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಇವರ ಲೈಫ್ನಲ್ಲಿ, ಇವರ ಜೀವನದಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಅನ್ನೋದು ಆಗಿದೆ. ಇವ್ರಿಗೆ ಏನು ಅನ್ನಿಸ್ತಿದೆ ಅಂದರೆ, ನನ್ನ ಪಾರ್ಟ್ನರ್ನ ಆಯ್ಕೆ ಮಾಡ್ಕೋಬೇಕಾ, ಫ್ಯಾಮಿಲಿಯನ್ನು ಆಯ್ಕೆ ಮಾಡ್ಕೋಬೇಕಾ ಅಂದರೆ, ಅಥವಾ ಕೆರಿಯರ್ ಅದನ್ನು ಆಯ್ಕೆ ಮಾಡ್ಕೋಬೇಕಾ ಅಂತ ತುಂಬ ಯೋಚನೆ ಮಾಡಿದ್ದಾರೆ. ಸರಿಯಾದ ತೀರ್ಮಾನವನ್ನು, ಡಿಸಿಷನನ್ನು ತಗೊಳ್ಳೋದಕ್ಕೆ ಇವ್ರಿಗೆ ಸಾಧ್ಯ ಆಗಿಲ್ಲ. ಅದರಲ್ಲಿ ಇವರು ಫೇಲ್ ಆಗಿದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ಇವ್ರಿಗೆ ಫ್ಯಾಮಿಲಿ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಇನ್ವಾಲ್ವ್ ಆಗಿರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ಗೆ ಫ್ಯಾಮಿಲಿಯ ಮಾತು ಕೇಳಬೇಕು ಅನ್ನೋ ಪ್ರೆಷರ್ ಕೂಡ ಬಂದಿರಬಹುದು. ಫ್ಯಾಮಿಲಿಯನ್ನು ನೋಯಿಸೋದಕ್ಕೆ, ಅವ್ರಿಗೆ ಹರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರಬಹುದು. ಅದರ ಕಾರಣಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡೋ ಬದಲು ಫ್ಯಾಮಿಲಿಯನ್ನು ಆಯ್ಕೆ ಮಾಡಿಕೊಂಡಿರುವ ಸಾಧ್ಯತೆ ಕೂಡ ತುಂಬ ಇದೆ. ಅಂದರೆ ನಿಮ್ಮನ್ನು ಬಿಟ್ಟು ಇವರು ಥರ್ಡ್ ಪಾರ್ಟಿ ರೀತಿ ಬಂದಿರುವ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಇವರ ಕೆರಿಯರ್ ಆಗಿರ್ಬೋದು, ಅದನ್ನು ಆಯ್ಕೆ ಮಾಡಿಕೊಂಡಿರುವ ಸಾಧ್ಯತೆ ಕೂಡ ತುಂಬ ಇದೆ. ಬಟ್ ಈಗ ಈ ಪರ್ಸನ್ನ ಮನಸ್ಸಿನೊಳಗಡೆ ಇವ್ರು ತಪ್ಪು ಮಾಡಿದ್ದಾರೆ, ಸರಿಯಾಗಿ ಯೋಚನೆ ಮಾಡಿಲ್ಲ, ಸರಿಯಾಗಿ ನಿರ್ಧಾರವನ್ನು ತಗೊಳ್ಳಿಲ್ಲ, ಡಿಸಿಷನನ್ನು ತಗೊಳ್ಳಿಲ್ಲ ಅಂತ ಇವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅಂದರೆ ಸ್ವಲ್ಪ ಟೈಮ್ ತಗೊಂಡಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅಂತ ರಿಗ್ರೆಟ್ ಫೀಲನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಪರ್ಸನ್ ಅಂದ್ಕೊಳ್ಳೋದು ಏನು ಅಂದರೆ, ನಿಮ್ಮನ್ನು ಹರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇವ್ರಿಗೆ ಇರಲಿಲ್ಲ. ನಿಮ್ಮನ್ನು ಇಮೋಷ್ನಲಿ ಡೌನ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಈ ಪರ್ಸನ್ಗೆ ಇರಲಿಲ್ಲ. ಆದರೆ ಇವರ ತಪ್ಪು ಡಿಸಿಷನ್ನಿಂದ ನಿಮಗೆ ನೋವು ಆಗಿದೆ. ಬಟ್ ಈ ಪರ್ಸನ್ ಈಗ ಪ್ರೆಸೆಂಟಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಎಮೋಷ್ನಲಿ ಡೌನ್ ಆಗಿದ್ದಾರೆ. ನಿಮ್ಮ ನೆನಪು ಅನ್ನೋದು ಇವರನ್ನು ಕಾಡ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ.
ಇಲ್ಲಿ ನಿಮ್ಮ ಬಗ್ಗೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡದೇ ಇರೋದು ಇವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ನಿಮ್ಮ ವಾಯ್ಸ್ ಆಗಿರ್ಬೋದು, ನಿಮ್ಮ ಮಾತಾಗಿರ್ಬೋದು, ನಿಮ್ಮ ಪ್ರೆಸೆನ್ಸ್ ಆಗಿರ್ಬೋದು, ಇವೆಲ್ಲವನ್ನು ಇವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಇಗ್ನೋರ್ ಮಾಡಿದ್ರು ಮೊದಲು. ನಿಮ್ಮ ಆಫರನ್ನು ಈ ಪರ್ಸನ್ ಯಾವುದೋ ಒಂದು ಕಾರಣದಿಂದ ರಿಜೆಕ್ಟ್ ಮಾಡಿರಬಹುದು. ಅಂದರೆ ನೀವು ಇವರಿಗೆ ಎಷ್ಟು ಇವರ ಬಗ್ಗೆ ಥಿಂಕ್ ಮಾಡಿ ಇವರ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ನಿಮಗೆ ರಿಜೆಕ್ಟ್ ಅನ್ನೋದು ಸಿಕ್ಕಿರಬಹುದು. ಅದು ಥರ್ಡ್ ಪಾರ್ಟಿ ಕಾರಣದಿಂದ ಆಗಿರಬಹುದು. ನಾನು ಮೊದಲೇ ಹೇಳಿದ ಹಾಗೆ ಅದು ಥರ್ಡ್ ಪಾರ್ಟಿ ಯಾವುದೇ ಒಂದು ವಿಷಯ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರಬಹುದು. ಆ ಥರ್ಡ್ ಪಾರ್ಟಿ ಕಾರಣದಿಂದ ನಿಮ್ಮ ಆಫರನ್ನು ಅಥವಾ ನಿಮ್ಮ ಕಡೆಯಿಂದ ಬಂದಿರುವಂಥ ಈ ರಿಲೇಷನ್ಶಿಪ್ ಬಗ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ತೀರ್ಮಾನವನ್ನು ರಿಜೆಕ್ಟ್ ಮಾಡಿರಬಹುದು. ಬಟ್ ಇವತ್ತು ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಈ ಪರ್ಸನ್ಗೆ ಅರ್ಥ ಆಗ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರು ತಪ್ಪು ಮಾಡಿದ್ದಾರೆ ಅನ್ನೋದು ಇವರಿಗೆ ಗೊತ್ತಾಗ್ತಾ ಇದೆ. ಇನ್ನು ನಿಮ್ಮಿಬ್ಬರ ಲೈಫ್ನಲ್ಲಿ ಫ್ಯೂಚರಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಬಹುದು ಅಂಥ ಎನರ್ಜಿಯ ಮೂಲಕ ನೋಡುವ ಪ್ರಯತ್ನ ಮಾಡೋದಾದರೆ, ನಿಮ್ಮ ಲೈಫ್ನಲ್ಲಿ ಒಂದು ಮಿರಾಕಲ್ ಆಗುವ ಚಾನ್ಸಸ್ ತುಂಬ ಇದೆ. ಅಂದರೆ ಮಿರಾಕಲ್ ರೀತಿಯಲ್ಲಿ ನೀವಿಬ್ಬರು ಈಗ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇದ್ದರೆ ಅಥವಾ ನೀವು ಡಿಸ್ಟೆನ್ಸಲ್ಲಿ ಇದ್ದರೆ ಈ ಪರ್ಸನ್ ನಿಮ್ಮನ್ನು ಮತ್ತೆ ಅಪ್ರೋಚ್ ಮಾಡಬಹುದು. ಆ ರೀತಿಯ ಸಾಧ್ಯತೆ ತುಂಬ ಜನರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಬರುವ ಸಾಧ್ಯತೆ ಇದೆ, ಮೆಸೇಜ್ ಮಾಡುವ ಸಾಧ್ಯತೆ ಇದೆ, ನಿಮ್ಮನ್ನು ಭೇಟಿ ಆಗುವ ಸಾಧ್ಯತೆ ಕೂಡ ಇದೆ, ಅಥವಾ ಪ್ರಪೋಸ್ ಅಥವಾ ಕಮಿಟ್ಮೆಂಟನ್ನು ಕೊಡುವ ಸಾಧ್ಯತೆ ಕೂಡ ಇದೆ. ಆ ರೀತಿಯ ಎನರ್ಜಿ, ಕೆಲವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಯೋಚನೆಗಳಿದೆ. ಈ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಳ್ತಿದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದಿದ್ರೂ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮನ್ನು ಹರ್ಟ್ ಮಾಡುವ ಉದ್ದೇಶ ಈ ಪರ್ಸನ್ಗೆ ಇರಲಿಲ್ಲ ಅಂತ ಇವರು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಬಂದು ನೀವಿಬ್ಬರು ದೂರ ಆಗಿದ್ದರೆ ಅದರ ಬಗ್ಗೆ ಕ್ಲಿಯರ್ ಆಗಿ ನಿಮಗೆ ಎಲ್ಲವನ್ನು ಹೇಳ್ಕೋಬೇಕು. ಈ ರಿಲೇಷನ್ಶಿಪ್ಪಲ್ಲಿ 100% ಬೆಸ್ಟನ್ನು ಕೊಡಬೇಕು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಮತ್ತೆ ಇವರು ಮಾಡಿರುವ ಮಿಸ್ಟೇಕ್ ಮತ್ತೆ ಬರಬಾರ್ದು, ಮತ್ತೆ ನಿಮ್ಮ ಲೈಫ್ನಲ್ಲಿ ಅದೇ ರೀತಿಯ ತಪ್ಪನ್ನು ಇವರು ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಮತ್ತೆ ಬರಬೇಕು, ನಿಮ್ಮ ಹತ್ರ ಎಲ್ಲವನ್ನು ಹೇಳ್ಕೋಬೇಕು ಅನ್ನೋ ರೀತಿ ಇವರು ಕಾಯ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಫ್ಯೂಚರಲ್ಲಿ ಇವರ ಕಾರಣದಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಅನ್ನೋದು ಬರುವ ಚಾನ್ಸಸ್ ತುಂಬ ಇದೆ. ಮನಸ್ಸು ತುಂಬ ಲೈಟ್ ಆಗುವ ಚಾನ್ಸಸ್ ತುಂಬ ಇದೆ. ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆ ರೀತಿಯ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಮಾತಾಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ಪರ್ಸನ್. ಇನ್ನು ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆಯೋ ಅದನ್ನು ಕೇಳಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಯಾವತ್ತೂ ಕಡಿಮೆ ಮಾಡ್ಕೋಬೇಡಿ ಅನ್ನೋ ರೀತಿ ನಿಮಗೆ ಮೆಸೇಜ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ ಮತ್ತು ನಿಮ್ಮ ಎನರ್ಜಿಯ ಅಕಾರ್ಡಿಂಗ್ ನಿಮ್ಮ ಮುಂದಿನ ಫ್ಯೂಚರ್ನಲ್ಲಿ ಯಾವ ರೀತಿ ಆಗ್ಬೋದು ಅನ್ನೋ ರೀತಿ ಇಲ್ಲಿ ಎನರ್ಜಿಯ ಮೂಲಕ ನೋಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಲೈಫ್ನಲ್ಲಿ ಪ್ರೀತಿ, ಖುಷಿ, ಹ್ಯಾಪಿನೆಸ್ ಅನ್ನೋದು ತುಂಬಿರಲಿ. ಇನ್ನೊಂದು ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.